Hi, hello fam. Welcome back to my vlog, guys. ಹೇಳಿಲ್ವಾ ಬೆಳಗ್ಗೆ ಎದ್ದಿದ ತಕ್ಷಣ 7:15 ಟೈಮು ಕಾಲೇಜ್ಗೆ ಹೋಗ್ತಾ ಇದೀವಿ. ನಮ್ಮ ಆನೆ ಮರಿ ಒಂದ್ ಬಾಯ್ ಹೇಳಿ ನಮ್ ಚಿಂಚ ಮರಿ ನೆತ್ಕೊಂಡು ಹೋಗ್ತಾ ಇದೀವಿ ಗೈಸ್. ನನ್ಗೆ ಗೊತ್ತಂಗೆ ಇವತ್ತು ಆನೆ ಮರಿ ಹೋಗತ್ತೆ ಗೈಸ್, ಅದಕ್ಕೆ ಜಿಂಕೆ ಮರಿನ ಎತ್ಕೊಂಡು ಹೋಗ್ತಾ ಇದೀವಿ. ಕಮಾನ್ ಗೈಸ್, ಲೆಟ್ಸ್ ಗೋ. ರೂಮ್ ಕಡೆ ಹೋಗ್ತಾ ಇದೀನಿ ಸತ್ಕೊಂಡು. ಏನಕ್ಕೆ ಅಂದ್ರೆ ಸ್ವಲ್ಪ ಫೈಲ್ಸ್ ಎಲ್ಲ ಅಲ್ಲೇ ಹೋಗಿದಾವೆ ಗೈಸ್, ಅದೆಲ್ಲ ಎತ್ಕೊಂಡ್ ನೋಡಿ ಗೈಸ್, ಫೈನಲಿ ನಮ್ ರೂಮ್ ಕಡೆ ಬಂದಾಯ್ತು. ನಾವು ಈಗ ತಾನೇ ಬಸ್ ಇಳ್ಕೊಂಡು ಹೋಗ್ತಾ ಇದೀವಿ ರೂಮ್ ಹತ್ರ. ಫೈನಲಿ ಈ ರೋಡ್ಗೆ ಬಂದು ಎಷ್ಟು ದಿನ ಆಯ್ತಪ್ಪ, ಬಾ ಕ್ರೇಜಿ ಅನ್ಕೊಳ್ಳಿ ಗೈಸ್. ಭಾಳ ದಿನ ಆದಮೇಲೆ ಈ ಕಡೆ ಬಂದಿದ್ದೀವಿ ನಾವು. ಈಗ ನಮ್ಮ ಡಾಕ್ಯುಮೆಂಟ್ಸು ಅವೆಲ್ಲ ತಗೊಂಡು ಹೋಗೋಣ ಬನ್ನಿ ಗೈಸ್. ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ಏನು ಅಂದರೆ, ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ಈ ಬಿಲ್ಡಿಂಗು ಎಲ್ಲಿತ್ತು ಗೊತ್ತಾ? ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿತ್ತು ಗೈಸ್. ಆಲ್ಮೋಸ್ಟ್ 6 months ಆಗ್ತಾ ಬಂತು, ಅದೇ ಫಿನಿಶ್ ಆಗ್ತಾ ಇದೆ ಹೊರತು ನಂದೇನು ಗ್ರೋತೇ ಇಲ್ಲ. ಇಲ್ಲಿ ಬನ್ನಿ, ಏನು ಮಾಡೋಣ, ಇವತ್ತೊಂದಿನ ನಮಗೂ ಆ ಥರ ನಾವು ಇನ್ನೂ ಇಲ್ಲ ಸೆಟ್ ಮಾಡ್ತಾ ಇದ್ದೀವಿ. ಈ ಕಡೆ ಸ್ಕೂಲು ಎಲ್ಲ ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ಗೈಸ್ ಹೋಗೋಣ. ಇಲ್ಲಿಗೆ ಬಂದಾಗ ಎಲ್ಲ ವಿಡಿಯೋ ಮಾಡಬೇಕು ಅಂತ ಫೋನ್ ತೆಗೆದಾಗ ಎಲ್ಲ ಮಳೆ ಬರುತ್ತೆ ಗೈಸ್. ಇದೊಂದು ಇಷ್ಟ ನನಗೆ ಇಲ್ಲಿ ಅನ್ಕೊಳ್ಳಿ. ನೋಡಿ ಮಳೆ ಬರ್ತಿದೆ. ಬನ್ನಿ ಗೈಸ್, ಇನ್ನ ಹೋಗೋಣ ಕಾಲೇಜ್ ಕಡೆ. ಕಾಲೇಜ್ ಹೋಗ್ಬೇಕು. ಕಮಾನ್ ಲೆಟ್ಸ್ ಗೋ. ಇಲ್ಲಿ ನಿಲ್ತ್ಕೊಂಡು ಎಲ್ಲ ರಿವೈನ್ ಮಾಡ್ಕೊಂತ ಇದ್ದೆ ಗೈಸ್. ಕ್ವಿಕ್ ಇಲ್ಲಿ ನಾನು ಇದ್ದಿದ್ದೆಲ್ಲ ರಿವೈನ್ ಮಾಡ್ಕೊಂಡು ಫೈನಲಿ ಬಸ್ ಬರ್ತಾ ಇದೆ ಅಂತ ಹತ್ತೋಣ ಅಂತ ಹೋದ್ರೆ ಅದು ಮೆಜೆಸ್ಟಿಕ್ ಹೋಗಲ್ಲ ಗೈಸ್. ಅದರಿಂದ ನಾವು ಇಲ್ಲೇ ನಿಂತಿರ್ಬೇಕು. ಎಲ್ಲ ರಿವೈನ್ ಮಾಡ್ಕೊಂಡು ಆಮೇಲೆ ಹೋಗೋಣ ಗೈಸ್. ಅದ್ರಿಂದೇನೆ ಇನ್ನೊಂದು ಬಸ್ ಬಂತು, ಅದು KR ಮಾರ್ಕೆಟ್ ಹೋದ್ರೆ ಪರವಾಗಿಲ್ಲ, ಹೋಗ್ಬೋದು. ಬನ್ನಿ ಗೈಸ್ ಹತ್ಕೊಂಡು ಹೋಗೋಣ. ಗೈಸ್ ಏನು ಅಂದ್ರೆ, ಎಲ್ಲಾರು ಮನೆಗೆ ಹೋಗೋ ಟೈಮ್ಗೆ ನಾನು ಕಾಲೇಜ್ ಹತ್ರ ಬರ್ತಾ ಇದ್ದೀನಿ. ಯಾಕೆಂದ್ರೆ ಸ್ವಲ್ಪ ಕೆಲಸ ಇದೆ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗ್ತೀರಾ, ಹಿಂಗೆ ಕಾಲೇಜ್ ಹತ್ರ ಬಂದಿದ್ದೀನಿ. ಎಲ್ಲಾರು ಹೋಗ್ತಾ ಇದಾರೆ ಅನ್ಸತ್ತೆ. ನಾವು ಹೋಗಿ ಕೆಲಸ ಮುಗಿಸ್ಕೊಂಡು ನಾವು ಹೋಗೋಣ. ಬನ್ನಿ ಗೈಸ್. ಈ ಕಡೆ ಸ್ಪೋರ್ಟ್ಸ್ ರೂಮ್ ಕಡೆ ಬಂದು ನೋಡೋಷ್ಟೊತ್ತಿಗೆ ಬಾಕ್ಸಿಂಗ್ ಅವ್ರಿಗೆ ನೀರ್ ಇಳಿಸ್ತಾ ಇದ್ರು ಗೈಸ್, ಅವ್ರ ಕೋಚು. ಗೈಸ್ ಇವತ್ತು ಹೆಂಗಿದ್ರು ಕ್ಲಾಸ್ಗೆ ಹೋಗಿಲ್ಲ, ಅದಕ್ಕೆ ಗೊತ್ತಾಯ್ತು ಕ್ಲಾಸ್ ಎಲ್ಲ ಮುಗ್ದಿದೆ. ಬಟ್ ಇದ್ದಿದ್ ಕೆಲ್ಸನ ಕಾಲೇಜಲ್ಲಿ ಮುಗಿಸ್ಕೊಂಡು ಈಗ ನಮ್ಮ ಪಯಣ ಯೂನಿವರ್ಸಿಟಿ ಕಡೆ ಅಂತ ಈಗ ನಾವು ಯೂನಿವರ್ಸಿಟಿ ಕಡೆ ಹೋಗ್ತಾ ಇದೀವಿ. ಏನಕ್ಕೆ ಅಂದ್ರೆ ಗೈಸ್, ಆಲ್ರೆಡಿ ನಮ್ ಟೀಚರ್ಸ್ ನಂದ ಮತ್ತೆ ನಮ್ ನೀಲೇಶ್ ಇಬ್ರು ಫೀಸ್ ಕಟ್ಟಿಲ್ಲ. ಅದು ಡ್ಯೂ ಡೇಟ್ ಏನೋ ಆಗೋಗಿರ್ಬೇಕು, ಅವ್ರದ್ದೇನೋ ಸ್ವಲ್ಪ ಇಶ್ಯೂ ಆಗಿದೆ. ಅದರಿಂದ ಅಲ್ಲಿ ಹೋಗಿ ಅವ್ರದ್ದೇನೋ ನೋಡ್ಕೊಂಡು ಬರೋಣ. ಬನ್ನಿ ಗೈಸ್, ಕಮ್ ಆನ್ ಲೆಟ್ಸ್ ಗೋ. ಗೈಸ್ ನೋಡಿ, ಯೂನಿವರ್ಸಿಟಿ ಹತ್ರ ಹೋಗಿ ಈ ನನ್ನ ಮಕ್ಕಳನ್ನ ಕರ್ಕೊಂಡ್ ಬಂದೆ ಗೈಸ್. ಸರಿಯಾಗಿ ಹಾಕ್ಸ್ತವ್ರೆ ಟ್ಯಾಕ್ಸ್ ನನ್ಗೆ. ನಾನು ಕೊಡ್ದಿರ ಬಸ್ ಬರ್ಬೇಕು ಅಂತ ಕಾಯ್ತಾ ಇದೀನಿ ಗೈಸ್. ಬಸ್ ಬಂದ್ರೆ ಅಂತೂ ಬಿಟ್ಬಿಟ್ಟು ಯಾವ್ದೇ ಕಟ್ಕೋಬೇಕು. ಏನಂತೆ 17 ಅಷ್ಟೇ ಅಲ್ಲ. ಐಲ್ಯಾಂಡ್ ನಮ್ರಲ್ದೆ ಹೊಸಣರ ಗೈಸ್. ಇವಾಗ ಸಿಚಸ್ ನಂದ ಬರ್ತಾನೆ, ಅವನ್ಗೆ ಹಾಕ್ತಾನ ಗೈಸ್ ಟ್ಯಾಕ್ಸ್. ಹೊಡತೆ ತನಕ ಪೈಲ ಬಂದೆ ನಾನು ఎక్కడ పోతాడు ఎలా అయిపోయాయంటే ಗೈಸ್. ಆಯ್ತು ತಿನ್ಕೊಂಡು ಹೋಗೋಣ ಬನ್ನಿ ಗೈಸ್. ಬಸ್ಸು ಬಂದಿದ್ದೆ ಪಾರ್ಟಿ ಗೈಸ್. ನಂದೇನಲ್ಲ ಗೈಸ್, ಅಖಿಲ್ದು. ಅಖಿಲ್ ಸರಿ ಉಂಡ್ರ. నేను అప్లోడ్ చేయండి వీడియో ఎందుకు చూసాను ఫుల్ వీడియో 8 నిమిషాలు ఉంది. 29 పొద్దున్నే అప్లోడ్ చేయండి కదా, నిన్న అప్లోడ్ చేయండి. 29 నిమిషాలు చూసివా ఉండరా, 29 నిమిషాలు చూసివా. లాస్ట్ ఏమో చెప్పిండు, ఏమది బాయ్ బాయ్ గుడ్ నైట్. అదే అది కాదు, దానికి ముందరా తీసుకోరా ನೋಡ್ರ ಗೈಸ್. ನಾನು ಹೇಳೇ ಇಲ್ಲ, ಅವ್ನು ಹೇಳ್ತಾ ಇದ್ದಾನೆ ಅವ್ನು ನೋಡಿಲ್ಲ ಗೈಸ್. ಫಾಲೋ ನ್ಯೂಸ್ చూసా ಮಜಾ ನೋಡಿ ಗೈಸ್, ಎಂತ ಸಪೋರ್ಟ್ ಇದೆ ಅಂತ ನೋಡಿ ನಮ್ಗೆ.
ನನ್ನ ಮಕ್ಳಿದ್ರೆ ಬೆಳಿತೀವ ನಾವು. ಗೈಸ್ ಇವತ್ತು ನೋಡಿದ್ದೀನಿ ಗೈಸ್. ನೀಕ್ ಮೊದಲ ಔಟ್ ಬಿಡ ನೇಮ ಬಿಡ ಜಪ್ಪ ಅಮೂಲ್ ಬೇಬಿ ನೋಡಿ ಗೈಸ್ ಫೈನಲಿ ಬಸ್ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದೀನಿ. ಆಗಾಗ ನಮ್ಮ ವರ್ಷ ಮೇಡಮ್ ಸ್ವಲ್ಪ ಒಂದು ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮನ್ನ. ಅಲ್ಲಿಂದ ನೀವು ತಲೆ ಕೆಡ್ಸ್ಕೋಬೇಡಿ. ಬಸ್ಸಲ್ಲಿ ಇದ್ದಾಗಂತೂ ಸುರಿದೇ ಬಿಟ್ರು ಗೈಸ್. ಎಷ್ಟು ಬೇಕೋ ಅಷ್ಟು ವರ್ಷ ಮೇಡಮ್ ಅವರು ನಮ್ಮ ಮೇಲೆ ಪ್ರೀತಿ ಜಾಸ್ತಿ ವರ್ಷ ಮೇಡಮ್ ಅವ್ರಿಗೆ. ಆಗಾಗ ಬಂದು ಮಾತಾಡ್ಸ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಇರಲ್ಲ ಗೈಸ್. ಅದಕ್ಕೆ ಸ್ವಲ್ಪ ಬೇಗ ಬರಕ್ ಹೇಳಿದೀನಿ. ಬರ್ತಾ ಇದ್ದೀನಿ. ಮತ್ತೆ ಬಂದ್ರೆ ಆಮೇಲಿಂದ ಹೋಗ್ತೀವಿ ಗೈಸ್. ಅದರಿಂದ ಬನ್ನಿ ಈಗ ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ. ಬಂದ ನೋಡಿ, ಹಂಗೆ ಹೋಗ್ಬಿಟ್ನಲ್ಲ. ಬಾರೋ ಗೈಸ್, ಮನೆಗೆ ಬಂದಾಯ್ತು. ಈಗ ಏನು ಮಾಡೋದು ಅನ್ನೋದು ಒಂದು ಇದಿತ್ತು. ಅಲ್ಲಿ ಥಿಂಕ್ ಮಾಡ್ತಾ ಇದ್ದೆ ಏನು ಮಾಡಬೇಕು ಇವಾಗ ಅಂತ. ಅದಕ್ಕೆ ಗೈಸ್ ಈ ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ. ಗೋವಾ ಬ್ಲಾಗ್ ಎಡಿಟ್ ಮಾಡೋಣ ಅಂದ್ಕೊಂಡಿದ್ದೆ. ಚಾರ್ಜ್ ಇಲ್ಲ. ಅದಕ್ಕೆ ಚಾರ್ಜ್ ಹಾಕಿ ಸ್ವಲ್ಪ ಚಾರ್ಜ್ ಆಗಲಿ. ಆಮೇಲೆ ಇವತ್ತು 2 ವ್ಲಾಗ್ ಎಡಿಟ್ ಮಾಡಬೇಕು ಗೈಸ್. ಇವತ್ತೊಂದು ಮತ್ತು ಗೋವಾದು ಎಡಿಟ್ ಮಾಡಬೇಕು. ಇವತ್ತು ಆಲ್ಮೋಸ್ಟ್ ನಂಗೆ ಗೊತ್ತಂಗೆ ಒಂದು ಮಿನಿ ಬ್ಲಾಗ್ ಎಡಿಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಗೋವಾದು ಗ್ಲೋವಾ ಅಂತ ಬಂದುಬಿಡುತ್ತೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಏನೋ ಆಗ್ಬಿಟ್ಟಿದೆ ನನಗೆ. ಇರಲಿ, ಗೋವಾದ ಒಂದು ಮಿನಿ ಬ್ಲಾಗ್ ಬಿಡ್ತೀನಿ ಬೆಳಗ್ಗೆಗೆ. ಸದ್ಯಕ್ಕೆ ಈಗ ಒಂದು ಎಡಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಬಟ್ ಆಲ್ಮೋಸ್ಟ್ ಎಲ್ಲ ಡಿಲೀಟ್ ಆಗ್ತಾ ಬರ್ತಾ ಇದೆ. ಅದರಿಂದ ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಡಿಲೀಟ್ ಮಾಡೋಣ ಅಂತ ಇದ್ದೀನಿ ಗೈಸ್. ಈಗ ಇನ್ನೇನು ಕೆಲಸ ಮಾಡ್ಬೋದು ಅಂದರೆ ಸ್ವಲ್ಪ ಬಟ್ಟೆಯನ್ನು ತಂದಿದ್ದೀನಿ. ಅಲ್ಲಿಂದ ಅವು ವಾಷಿಂಗ್ ಹಾಕಬೇಕು. ಬಟ್ ಇರಲಿ, ಬ್ಯಾಗಲ್ಲಿ ಹಾಕೋಣ ಗೈಸ್. ಮೇಲೆ ತಗೊಂಡೋಗಿ ಹಾಕೋಣ. ಈಗ ಇನ್ನೇನು ಆಲ್ರೆಡಿ ಟೈಮ್ ಆಗ್ತಾ ಬರ್ತಿದೆ. ಬಟ್ ಗೈಸ್ ಏನು ಅಂದರೆ ಈಗ ಟೈಮು ಎಷ್ಟಾಗಿದೆ ಅಂತದ್ದು ನೋಡಬೇಕು. ಟೈಮ್ ನೋಡಿ ಡಿಸೈಡ್ ಮಾಡಬೇಕು ಗೈಸ್. ಆಚೆ ಹೋಗೋಣ ಅಂದ್ಕೊಂಡಿದ್ದೀನಿ. 7:40 ಟೈಮ್. ಆಚೆ ಎಲ್ಲೋಗಬೇಕು ಆಗಲ್ಲ ಗೈಸ್. ಯಾಕೆಂದರೆ ಬೇರೆ ಇಲ್ಲ. ಅದಷ್ಟು ಎಲ್ಲೋ ಹೋಗಿದ್ದಾನೆ ಗೈಸ್. ಇನ್ನು ಗಣೇಶ ಬುಕ್ ಮಾಡೋಕ್ಕೋ ಗಣೇಶ ನೋಡ್ಕೊಂಬರೋಕ್ಕೋ ಹೋಗಿದ್ದಾನೆ. ನೀನು ಯಾಕೆ ಹೋಗಿಲ್ಲ ಅಂತ ಕೇಳಬೇಡಿ. ಯಾಕೆಂದರೆ ಅದೇ ಗೈಸ್ ಎಡಿಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಂದಿದ್ದ ತಕ್ಷಣವೇ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಬರೀ ಬಸ್ಸಲ್ಲಿ ಓಡಾಡಿ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಅದಕ್ಕೆ ಗೈಸ್ ಹೋಗಿಲ್ಲ ನಾನು. ಈಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಬನ್ನಿ ಗೈಸ್. ಈಗ ತಾನೇ ಗೋವಾ ಬ್ಲಾಗು ಎಡಿಟ್ ಮಾಡಿದ್ದೀನಿ. ಬೆಳಗ್ಗೆಗೆ ಬರುತ್ತೆ. ಹೆಂಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಗೈಸ್. ನನಗೇನೋ ಚೆನ್ನಾಗಿ ಮಾಡಿದ್ದೀನಿ ಅನ್ನಿಸ್ತಾ ಇದೆ. ಒಂದು ಚಿಕ್ಕ ಮಿನಿ ವ್ಲಾಗು ಗೈಸ್. ಅದ್ರದ್ದು ಇನ್ನೂ ಫುಲ್ ಬ್ಲಾಗ್ ಎಡಿಟ್ ಮಾಡೋದಿದೆ. ಅದನ್ನು ಅತಿ ಬೇಗ ಎಡಿಟ್ ಮಾಡಾಕ್ತೀನಿ. ಹೋಗಿ ಬಂದು 2-3 ವಾರ ಮೇಲೇನೇ ಆಯಿತು. ಬಟ್ ಇನ್ನೂ ಯಾಕಾಗಿಲ್ಲ ಅಂದರೆ ಸ್ವಲ್ಪ ಇಂಟ್ರೆಸ್ಟು ಇರಲಿಲ್ಲ ಗೈಸ್. ಅದರಿಂದ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಈಗ ಮಾಡಾಕ್ತಾಯಿದ್ದೀನಿ. ಸರಿ ಗೈಸ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್, ಲವ್ ಯು ಮೋರ್.